ಬಂದ ತಕ್ಷಣ ಸಾಂಬಾರು ಮಾಡ್ತಾ ಇದ್ದಾರೆ. ಹೇಳು ಏನು ಸಾರು? ರಸಮ್, ಚಿಕನ್ ಇದೆ ಅದರಲ್ಲಿ. ಇದು ರೈಸ್ ತಿನ್ನಕ್ಕಾಗಲ್ಲ, ಸೊ ಹಂಗಾಗಿ ಚಿಕನ್ ಇದು ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಮಾಡಿದ್ದಾರೆ. ಅದಕ್ಕೆ ಸಾಂಬಾರು ಮತ್ತೆ ರೈಸ್ ಮಾಡ್ತಾ ಇದ್ದೀನಿ. ರಸಮ್ ಮಾಡ್ತಾ ಇದ್ದೀನಿ, ಟೊಮೆಟೊ ರಸಮ್. ಓಕೆ. ಬಂದ ತಕ್ಷಣ ಮಾಡ್ತಿದ್ದೀರಾ ಮದು? ಅದು ಹಿಂಗೆ ನಿಮಗೆ ಮನ್ಸು ಬರ್ತದೆ ಬರೋಕ್ಕೆ. ಅದು ದೇವ್ರು ನನಗೆ ಯಾಕೆ ಮನ್ಸು ಕೊಡಲಿಲ್ಲ? ನನ್ಗೆ ಅಡುಗೆ ಮಾಡೋಕೆ ಇಷ್ಟ. ನಿಂಗೆ ಇಷ್ಟ ಇಲ್ವಲ್ಲ? ಹಂಗೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ. ಇಷ್ಟ ಇಲ್ಲ, ಆಮೇಲೆ ಇಷ್ಟ ಅಂದ್ಬಿಟ್ರೆ ಬಾ ಅಂದ್ಬಿಡ್ತಾಳೆ. ಬೇಡ, ಇನ್ನು ಟೈಮ್ ಐತೆ ಬರೋಕ್ಕೆ ಅಡುಗೆ ಮನೆ ಒಳಕ್ಕೆ. ಆರಾಮಾಗಿರ್ಲಿ ನಮ್ಮಲ್ಲಿ ಇರೋವರೆಗೂ ಅಂತ ಬಿಟ್ಬಿಟ್ಟಿದೀವಿ ಗೈಸ್. ಆಮೇಲೆ ಇದ್ದಿದ್ದೆ ನಮ್ಮಂಗೆ ಹಿಂಗ್ ನೋಡಿ ಬರ್ಬೇಕು, ಪಟ್ ಅಂತ ಮಾಡ್ಬೇಕು ಮನೆಯವ್ರಿಗೆ, ಊಟ ಕೊಡ್ಬೇಕು ಅಂತ ಮಾಮೂಲಿ ಅಷ್ಟೇ. ಟೊಮೆಟೊ ರಸಮ್ ಹೆಂಗ್ ಮಾಡೋದು ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ನಾನ್ ಮಾಡೋದು ಹೆಂಗೆ ಅಂದ್ರೆ, ಟೊಮೆಟೊ ಮತ್ತೆ ಚಿಲ್ಲಿ, ಏನು ಹಸಿಮೆಣಸಿನಕಾಯಿ ಮತ್ತೆ ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು. ಏನಾಗಿದೆ ಇಲ್ಲಿ? ಅದು ಫೇಸ್ ವಾಶ್ ಮಾಡಿದ್ನಲ್ಲ, ಅದಾದ್ಮೇಲೆ ಇದನ್ನ ಲೈಟಾಗಿ ಸುಮ್ಮನೆ ಹಿಂಗೆ ಆನ್ ಮಾಡಿ ಆಫ್ ಮಾಡ್ಬಿಡ್ಬೇಕು. ಫುಲ್ ನುಣ್ಣಗೆ ರುಬ್ಬಾರ್ದು. ವಾ ಹಾಗೆ ನೋಡಿ, ಹಿಂಗೆ ಆನ್ ಮಾಡ್ಬೇಕು. ಫಸ್ಟ್ ಆನ್ ಮಾಡ್ಕೋಬೇಕು, ಈ ತರ ಸುರಿಸ್ಬೇಕು. ಸುದ್ದಿಲ್ಲ, ಒಂಚೂರು ಸುರಿಬೇಕು. ಇಷ್ಟೇ, ಇಷ್ಟಿದ್ರೆ ಸಾಕು ಅಲ್ಲ? ಇಷ್ಟೇನಾ? ಇಷ್ಟೇ. ಇದನ್ನ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆಗೆ ಏನೇನು ಅಂತಂದ್ರೆ ನೋಡಿ, ಸೇಮ್ ಕಾಲಡಿ ಸಿಗಾಕತ್ತಾ ಇರ್ತಾನೆ ಗುಂಡು ಪಚ್ಚಿ. ನೋಡು, ಇನ್ನು ಹಂಗೆ ಇಟ್ಕೊಂಡ್ರೆ ಯಾವ್ದ್ರದ್ದು? ಟೀ ಫ್ಯಾಕ್ಟ್ರಿದು. ಇದೇನು? ಸೊ ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಮೆಣಸು, ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಜಜ್ಕೋಬೇಕು ದಪ್ಪ ಥರ. ಫುಲ್ ನುಣ್ಣಗೂ ಅಲ್ಲ, ಫುಲ್ಲು ಇದ್ರ ಥರನೂ ಅಲ್ಲ. ಸೊ ಆ ಥರ ಮಾಡ್ಕೋಬೇಕು. ಇದಕ್ಕೆ ಏನೋ ಒಣಮೆಣಸಿನಕಾಯಿ ಮತ್ತೆ ಇದು ಏನೋ ಒಗ್ಗರಣೆಗೆ ಉಪ್ಪು, ಕರಿಬೇವು ಅದೆಲ್ಲ ಹಾಕೋಬೇಕು. ಇದನ್ನ ಪೇಸ್ಟ್ ಮಾಡ್ಕೊಂಡು ಹೇಳ್ತೀನಿ. ಚಂಪಪ್ಪ ಆರಾಮ? ಚಂಪು ಹುಷಾರಿರ್ಲಿಲ್ಲ ಗೈಸ್, ಸುಮಾರು ಜನ ಕೇಳಿದ್ದೀರಾ ಈಗ ಆರಾಮ ಅಂತ. ಅವನೇ ಹೇಳ್ತಾನೆ ಆರಾಮ ಚಂಪು. ಶೇಕೆಂಡ್ ಕೊಡಪ್ಪ, ಆರಾಮ ಆದ್ರೆ ಶೇಕೆಂಡ್ ಕೊಡು. ಶೇಕೆಂಡ್ ಕೊಡು, ಶೇಕೆಂಡ್. ಚಂಪು ಶೇಕೆಂಡ್ ಕೊಡು ಬಂಗಾರಿ. ಚಂಪು ಆರಾಮ್, ಇವಾಗ ಸ್ವಲ್ಪ ಆರಾಮಾಗಿದ್ದಾನೆ. ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿದ್ಮೇಲೆ ಇವಾಗ ಪರವಾಗಿಲ್ಲ ಅಲ್ವಾ ಬಂಗಾರಿ? ಸಾಕು. ಎಣ್ಣೆ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಹಿಂಗೆ ಹಾಕೋಬೇಕು. ಇದು ಜೀರ್ಣ ಎಲ್ಲ ಚೆನ್ನಾಗುತ್ತೆ ಅಂತ. ಇವಾಗ ಇಟ್ಕೊಂಡಿಲ್ಲ, ಚಳಿ ಗಟ್ಟಿಯಾಗಲಿ. ಸೊ ಇದಾದ್ಮೇಲೆ ಒಣಮೆಣಸಿನ್ಕಾಯಿ. ಇದು ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಅಂತ ಕರಿಬೇವು. ಅದನ್ನು ಚಿಕ್ಕ ಬಂದಿರೋದು ನಿಶಾ ರವೀಂದ್ರ ಅವರು. ಎಸ್ ಗೈಸ್, ಇನ್ನು ಸೌಂಡ್ ಬರುತ್ತೆ. ಎಲ್ಲ ಹಾಕಿದ್ಮೇಲೆ ಇದಾಕಬೇಕು. ಏನಿದು? ಅವಾಗಲೇ ಪೇಸ್ಟ್ ಮಾಡ್ಕೊಂಡು ಹಾಕಬೇಕು. ಇದಕ್ಕೆ ಪೌಡ್ರೂ ಹಾಕ್ತಾರೆ, ಜೀರಿಗೆ ಮೆಣಸು ಪೌಡ್ರ್ ಹಾಕೊಂಡ್ರು ಮಾಡ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದನ್ನ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಮೇಲೆ ಇದನ್ನ ಎತ್ತಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ಟು, ಇದೇನು ಹುಣಸೆ ಹಣ್ಣು ಪುಳಿನ ಹಾಕ್ಬಿಟ್ಟು ಕುದಿಸಿದ್ರೆ ರಸಮ್ಮು ತಿನ್ನಲು ಸಿದ್ಧ. ಎತ್ಕೊಬರಲ್ಲ? ನೋಡಿ ಗೈಸ್, ನನ್ನ ಬ್ಲಾಗಲ್ಲಿ ಒಂದು ಟ್ರಿಪ್ ಬ್ಲಾಗ್ ತೋರಿಸ್ದೆ, ಕ್ವಿಕ್ ಆಗಿ ರಸಮ್ ಮಾಡೋಕೆ ಅಂತಾನು ತೋರಿಸ್ದೆ. ಟೊಮ್ಯಾಟೊ ರಸಮ್. ಎಸ್, ಮಾಡ್ಕೊಳ್ಳಿ. ಇದಕ್ಕೆ ಬೇಳೆ ಅಂದ್ರೆ ಇವಾಗ ಕೂಗ್ಸಿ ಅದನ್ನ ಬೇಯಿಸಿ ಮಾಡೋಷ್ಟು ಟೈಮಿಲ್ಲ ಅಂದ್ರೆ ಇದರ ಕ್ವಿಕ್ ಆಗಿ ಮಾಡ್ಕೋಬಹುದು. ಎಸ್, ಓಕೆ, ಸಿಗುವ ಬಾಯ್. ಸೊ ಗೈಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಯಾವ